ನಾನೇನದೀನಿ ಅಂದರೆ ಯಾರು ದೇವರನ್ನ ಪ್ರೀತಿಸ್ತಾರಲ್ಲ ಅವರ ಪಾದುಕೆಗಳನ್ನು ನಂಬಿಕೊಂಡು ಹೋಗ್ತೇನೆ ಅಂದ್ರು. ಹೆಂಗಾಗಿರಬೇಡ ಅಂದ್ರೆ ಏನು ಹೇಳ್ದಂಗಾಯ್ತು? ಈ ಪಾದುಕ ಯಾರು ಕಟ್ಟ್ಯಾರ ಚಪ್ಪಲ ಇವರು ಹರಿದಾಸರು, ದೇವರನ್ನ ಪ್ರೀತಿಸೋರು ಇವರು. ಎಂಥವರ ಪಾದರಕ್ಷೆಗಳದಾವಲ್ಲ, ಇದನ್ನು ಅವಲಂಬಿಸಿ ನಾನು ಬದುಕ್ತೇನೆ ಅಂದರು. ಈ ಭಾವ ಯಾರಿಗರೆ ಬರ್ತದೆ? ಬರೇ ಸರಿದು ಕುಂಡ್ರಂದ್ರೆ ನಮಗಾಗಿ ಬರೋದು. ಎಷ್ಟೋ ಸಲ ಎಷ್ಟು ಸಮಸ್ಯೆಗಳಾಗ್ತಾವ. ಅವ ಕರೀಲಿಲ್ಲ ಅಂತ ಹೆಂಗದ ಹೇಳಿ, ನಾ ನಮಸ್ಕಾರ ಮಾಡಿದ್ರೆ ತಿರುಗಿ ಮಾಡಲಿಲ್ಲವ ಅಂತ ಅಂದ್ರೆ ಇವ ಮಾಡಿದ್ದವ ಮಾಡ್ಲಂತೆ. ಹೆಂಗ ಸ್ವಲ್ಪಕ್ಕೆ ನಾವು ಎಷ್ಟು ಅಪಮಾನ ಅಂತ ಭಾವಿಸ್ತೇವಿ. ಬರೀ ಸಣ್ಣ ಸಂಗತಿಗಳಿಗೆ ಅಪಮಾನ ಭಾವಿಸ್ತೇವಿ. ಆದ್ರೆ ಆ ಸಂತ ಏನು ಅದ್ಭುತ! ಜಗತ್ತಿನಲ್ಲಿ ದೊಡ್ಡವರದಾರ, ಜ್ಞಾನಿಗಳದಾರ. ಅವ ಹೇಳೋ ರೀತಿ ಹೆಂಗದ? ದೊಡ್ಡ ದೊಡ್ಡ ಜ್ಞಾನಿಗಳದಾರ ಈ ಜಗತ್ತಿನೊಳಗೆ. ಜಗತ್ತಿನಲ್ಲಿ ಭಾರಿ ಭಾರಿ ಎಲ್ಲ ಪೂಜೆ ಅಂಥ ಇಂಥ ಆರಾಧನೆಗಳನ್ನು ಮಾಡೋರದಾರ. ನಾವೆಲ್ಲೇ? ಯಾರು ಇದನ್ನೆಲ್ಲ ಮಾಡ್ತಾರಲ್ಲ ಅವರು ಹರಿಭಕ್ತರು, ದೇವಭಕ್ತರು. ಅವರ ಪಾದರಕ್ಷೆಯನ್ನು ಕಾಪಾಡಿಕೊಂಡು ಇರುವ ಭಾವ ಸಾಕು ನನಗೆ ದೇವನೇ. ಈ ಮಾತು ಕೇಳಿದ ಕೂಡಲೇ 4 ಜನ ಬಂದು ನಮಸ್ಕಾರ ಮಾಡಿದರು. ಅವರಂದ್ರು, ಎಂಥ ಮಹಾತ್ಮ, ನಾವೆಂಥ ಕೀಳು ಮನಸ್ಸಿನವರು. ಚಪ್ಪಲ ಕಟ್ಟಿ ಅಪಮಾನ ಮಾಡಬೇಕು ಅಂದವರು ನಾವು. ಆತ ಭಾವಿಸಿದ ನಾವು ಹರಿದಾಸರು, ನಾವು ಜ್ಞಾನಿಗಳು, ನಾವು ಕರ್ಮಶೀಲರು, ನಮ್ಮ ಚಪ್ಪಲೇ ಸಾಕು ನನಗೆ ದೇವನ ಕರುಣೆ ಪಡೆಯೋದಕ್ಕಂತ ಹೇಳ್ದ. ಇದೆಂಥ ಮಾತು! ಎಲ್ಲದ ಮತ್ಸರ? ಪಂಡಿತರಲ್ಲಿ ಮತ್ಸರ ಇತ್ತು, ಸಂತರಲ್ಲಿ ಮತ್ಸರ ಇರಲಿಲ್ಲ. ಅಲ್ಲೇ 2 ಇಲ್ಲಿ. ಒಂದು ಕಡೆ 4 ಜನ ಒಳಗ ಮಾತ್ಸರ್ಯ, ಇವನ ಕಡೆ ಹೋಗ್ತಾರಲ್ಲ ಎಲ್ಲ, ಇವನಿಗೆ ಗೌರವ ಕೊಡ್ತಾರಲ್ಲ ಅನ್ನುವ ಮಾತ್ಸರ್ಯ ಒಳಗೆ. ಇಲ್ಲಿ ಒಬ್ಬ ಸಂತ, ಎಷ್ಟು ಸ್ವಚ್ಛ ಭಾವ, ಎಷ್ಟು ಸುಂದರವಾದ ಭಾವ. ಇದು ಬದಲಾಗೋದು ಮಾತ್ಸರ್ಯ. ಸಂತರು, ಇಂಥ ಮಹಾಸಂತರು ಈ ಜಗತ್ತಿನಲ್ಲಿರೋದು 4 ಜನ ಪೂರ್ಣ ಪರಿವರ್ತನರಾಗಿ ಶಿಷ್ಯರಾದರು. ಅವರಿಗೆ ಗೊತ್ತಾಯಿತು ಬರೀ ಓದಿನಿಂದ ಆಗೋದಿಲ್ಲ, ಬರೀ ಮಹಾ ಆರಾಧನೆ ಮಾಡೋದರಿಂದ ಆಗೋದಿಲ್ಲ. ಹೃದಯ ಪರಿಶುದ್ಧವಾಗಿರಬೇಕು, ಅಲ್ಲಿ ಭಕ್ತಿಯ ರಸ ತುಂಬಿರಬೇಕು. ಅದು ಅಂಥದೊಂದು ಭಾವದಲ್ಲ, ಅದು ಜೀವನವನ್ನ ಮಧುರಗೊಳಿಸ್ತದೆ. ದೇವನಿಗೆ ಬೇಕಾಗೋದು ಅಂಥದು ಆಗೋದಿಲ್ಲ. ನನಗೆ ಅಂಥ ಭಕ್ತ ಬಹಳ ಪ್ರಿಯ ಅಂತ ಭಗವಂತ ಹೇಳಿದ. ನಮೇ ಭಕ್ತ ಪ್ರಣಶ್ಯತೆ. ಆತ ಯಾವಾಗಲೂ ಅರಳಿರ್ತಾನ. ಹಂಗ ನಮ್ಮ ಮನಸ್ಸಿನಲ್ಲಿರುವಂಥ ಮಾತ್ಸರ್ಯದ ಅಲ್ಲ, ಈ ಮಾತ್ಸರ್ಯವನ್ನ ತೆಗೆದು ಹಾಕೋದು ಜೀವನ ಎಷ್ಟು ಚಂದ ಆಗ್ತದೆ, ಎಷ್ಟು ಚಂದ ಆಗ್ತದೆ.
ಆ 4 ಜನರ ಹತ್ತಿರ ಜನ ಯಾಕೆ ಬರ್ತಿರ್ಲಿಲ್ಲ ಅಂದ್ರೆ ಮತ್ತೇನಲ್ಲ, ಸ್ವಭಾವ. ಇದೇನು ಮಾತ್ಸರ್ಯ ಅದಲ್ಲ, ಅದಕ್ಕೆ ಬರಲಿಲ್ಲ. ಮಾತ್ಸರ್ಯ ಹೋಯ್ತು, ಅವರು 4 ಜನ ಸಂತರೆ. ಅವಾಗ ಜನ ಅವರನ್ನ ಗೌರವಿಸಕ್ಕೆ ಶುರು ಮಾಡಿದರು. ಅದು ಮತ್ಸರ ಅನ್ನೋದಲ್ಲೇನು, ಸವತಿ ಮಾತ್ಸರ್ಯ ಅಂತಾರೆ. ಬಹಳ ಮಜಾ ಅದ ಶಬ್ದ ಹೆಂಗ ಬಂತು. ಪತಿ ಇಬ್ರು ಸತಿ, ಅವ್ರ ನಡುವೆ ಮಾತ್ಸರ್ಯ, ಅದಕ್ಕೆ ಹೆಸರು ಕೊಟ್ಟರು ಸವತಿ ಮಾತ್ಸರ್ಯ. ಹಾಗೆ ಬರುದಿಲ್ಲ. ಅವ್ರೇನು ಮಾಡಿದ್ರು ಇವ್ರಿಗೆ ಆಗಂಗಿಲ್ಲ, ಇವ್ರು ಮಾಡಿದ್ದು ಅವ್ರಿಗೆ ಆಗ. ಹಾಗೆ ಒಂದೇ ಒಂದು ಕ್ಷೇತ್ರದಾಗಿದ್ದವ್ರಿಗೆ ಮಾತ್ಸರ್ಯ. ಪಂಡಿತರಲ್ಲಿ ಮಾತ್ಸರ್ಯ, ಕಲೆಗಾರರಲ್ಲಿ ಮಾತ್ಸರ್ಯ. ಇಲ್ಲೇನು, ಇದು ಮಾತ್ಸರ್ಯ. ಇದನ್ನ ಹೃದಯದಿಂದ ತೆಗೆದು ಹಾಕಲಾರದೆ ಹೃದಯದಲ್ಲಿ ಭಕ್ತಿಯ ಬೆಳೆಯೋದು ಹೇಗೆ? ದೇವನ ಸುಂದರವಾದ ಕರುಣೆ ಶಾಂತಿ ರೂಪದಲ್ಲಿ, ಜ್ಞಾನ ರೂಪದಲ್ಲಿ, ಸ್ವಾತಂತ್ರ್ಯ ರೂಪದಲ್ಲಿ ಉಂಟಾಗೋದು ಹೇಗೆ? ಮಾಡಬೇಕು ಮನುಷ್ಯ. ಇಂಥದೊಂದು ಸ್ವಚ್ಛ ಕಾರ್ಯ ಮಾಡೋದು. ನಮ್ಮ ಮನಸ್ಸನ್ನು ಹುಡುಗಿ ಅದರೊಳಗಿರುವ ಈ ಮಾತ್ಸರ್ಯವನ್ನು ಕಿತ್ತಿ ಹಾಕುವುದು. ಮಾತ್ಸರ್ಯವನ್ನು ಕಿತ್ತಿ ಹಾಕುವುದು ಚಲೋ ಇಲ್ಲ. ಇದು ಒಂದು ಸಾಕು ಜೀವನ ಹದಗೊಳ್ಳೋದಕ್ಕೆ, ಬದುಕಿನಲ್ಲಿ ಅಮೃತತ್ವದ ಅನುಭೂತಿ ಪಡೆಯೋದಕ್ಕೆ. ಇದು ಒಂದು ಬಹಳ ಭಯಾನಕ ಪರಿಣಾಮ ಉಂಟು ಮಾಡುವಂಥ ಮಾತ್ಸರ್ಯ. ಇನ್ನೊಂದು ಸಣ್ಣ ಘಟನೆ. ಒಬ್ಬ ಈ ಮಿಠಾಯಿ ಮಾರಾಮಿದ್ದ. ಹೆಂಗೆ ಹೃದಯಗಳ ಎಷ್ಟು ಮಜಾ ಇರುತ್ತೆ. ಮಿಠಾಯಿ ಮಾರ್ತಿದ್ದ. ಅದು ಒತ್ತೋ ಗಾಡಿ. ಆ ಗಾಡಿಯೊಳಗೆ ನಸಿಕಿನಲ್ಲಿ ಅಥವಾ ರಾತ್ರಿ ಎಲ್ಲ ಮಿಠಾಯಿಗಳನ್ನು ತಯಾರು ಮಾಡಿ ಚಲೋ ಮಿಠಾಯಿ, ಈಗಿನ ಕಾಲದ್ದಲ್ಲ, ಭಾಳ ಹಳಿ ಕಾಲ. ಅದನ್ನೆಲ್ಲ ಗಾಡಿ ಒಳಗೆ ಇಟ್ಕೊಂಡು ನೂಕೋತ ಬರ್ತಿದ್ದ. ಮಿಠಾಯಿ ಅಂತ ಅನ್ಕೋತ ಬರ್ತಿದ್ದ. ದಿನಾಲು ಅದೇ ಕೆಲಸ ಮಾಡವ. ಅವ ಹೋದಲ್ಲೆಲ್ಲ ಮಕ್ಕಳು ಮುತ್ತಿದ್ದು. ಅವ ಹಂಗೆ ಅಷ್ಟು ಮಸ್ತಿದ್ದ. ಅದೇನು ಕೊಡೋದು ಕೊಟ್ಟು ಮ್ಯಾಲ ಒಂದಿಷ್ಟು ಕೊಡ್ಲಾರ್ದೆ ಅವಾಗ ಸಮಾಧಾನ ಹಾಕಿದ್ದಿಲ್ಲ. ಹಿಂಗಾಗಿ ಹುಡುಗರು ಏನು ನೋಡು, ಹುಡುಗರಿಗೆ ಎಷ್ಟು ಸಂತೋಷ ಆಗು. ಅವು ಮುತ್ತಿ ಬಿಡೋ ಹೀಗೆ. ಒಂದು ದಿವಸ ಅಲ್ಲೇ ಒಂದು ಮನೆ ಇತ್ತು. ಆ ಮನೆಯೊಳಗೆ 2 ಭಾಗ. ಅಲ್ಲಿ ಇಬ್ಬರು, ಒಬ್ಬರಿಗೆ ಮಕ್ಕಳಾಗಿದ್ದು, ಇನ್ನೊಬ್ಬರಿಗೆ ಮಕ್ಕಳಾಗಿದ್ದಿಲ್ಲ. ಗೊತ್ತಾಯ್ತಲ್ಲ. ದೊಡ್ಡವರಿಗೆ ಒಂದು ಮಗುವಾಗಿತ್ತು, ಸಣ್ಣವರಿಗೆ ಮಗುವಾಗಿರಲಿಲ್ಲ. ಅವಾಗ ಸಣ್ಣವಳು ಏನು ವಿಚಾರ ಮಾಡಿದ್ಲು ಅಂದ್ರೆ, ಆ ಹುಡುಗನ್ ನೋಡಿದ್ರೆ ಆಕೆಗೆ ತಾಪಾಗ್ತಿತ್ತು. ಇನ್ನು ಈ ಹುಡುಗ ಬೆಳೆದ ಅಂದ್ರೆ ಇಡೀ ಮಾಲೀಕ ಅವನೇ. ಹಿಂಗ ಶುರುವಾಯ್ತು. ಆಕೆ ವಿಚಾರ ಮಾಡಿದ್ಲು, ಈ ಹುಡುಗನ್ನ ಮುಗಿಸೋಣ ಅಂತ.
ಅದು ಸಣ್ಣದು, 4-5 ವರ್ಷ ವಯಸ್ಸು, ಬಹಳ ಚಲೋ ಹುಡುಗ. ಎಲ್ಲರೂ ಅದನ್ನು ಮೆಚ್ಚಿಕೊಂಡಿದ್ರು. ಅಂಥ ಹುಡುಗ ಅದು, ಅಷ್ಟು ನಲಿತಾ ಇದ್ದ. ಆ ಹುಡುಗನ್ನ ನೋಡಿದ್ರೆ ಊರವ್ರಿಗೆ ಆನಂದ ಆಗ್ತಿತ್ತು, ಆದರೆ ಒಬ್ಬರಿಗೆ ತಾಪ ಆಗ್ತಿತ್ತು. ಯಾರಿಗೆ? ಮಲತಾಯಿಗೆ ತಾಪ ಆಗ್ತಿತ್ತು. ಒಂದೇ ಮನೆ, ಪತಿ ಒಬ್ಬನೇ, ತಾನು ಅಲ್ಲೇ ಇರೋದು, ಹುಡುಗ ತನ್ನವ ಅಂತ ತಿಳ್ಕೋಬೇಕಲ್ಲ, ಆಗಲಿಲ್ಲ. ಆ ಹುಡುಗಿರೋ ತಕ ನನಗೇನು ಸುಖ ಇಲ್ಲ, ನನ್ನ ಮಗು ಹುಟ್ಟತಂದ್ರೆ ಗತಿ ಏನು ಅಂತ. ಹಿಂಗ ಶುರುವಾಯ್ತು. ಅವಾಗ ಆಕೆ ವಿಚಾರ ಮಾಡಿದ್ಲು, ಇದೇನು ಇವು ಬರ್ತದ್ದಲ್ಲ, ಇವ ಮಿಠಾಯಿ ಮಾರಾಮ, ಹುಡುಗರೆಲ್ಲ ಅಲ್ಲಿ ಹೋಗಿ ಮಿಠಾಯಿ ತಗೋತಿದ್ದು, ಈ ಹುಡುಗನು ಹೋಗಿ ಮಿಠಾಯಿ ತಗೋತಿದ್ದ. ಯಾವ ಹುಡುಗ? ಇದೇನು 4-5 ವರ್ಷ ಹುಡುಗಿದ್ದಲ್ಲ, ಈ ಹುಡುಗನು ಹೋಗಿ ಮಿಠಾಯಿ ತಗೋತಿದ್ದ. ಮಲತಾಯಿಯ ಮಗ, ಅವನು ಹೋಗಿ ಮಿಠಾಯಿ ತಗೋತಿದ್ದ. ದಿನಾಲು ಇದು ಹುಡುಗರು ಮುತ್ತೋದು, ಮಿಠಾಯಿ ತಗೊಳ್ಳೋದು, ಮಸ್ತಾಗಿ ತಿನ್ನೋದು. ಆತ ಅಷ್ಟು ಚೆನ್ನಾಗಿದ್ದ ಮಿಠಾಯಿಗಾರ. ಹಾಡ್ಕೋತ ಮಾಡ್ಕೋತ ಮಕ್ಕಳನ್ನು ಸಂತೋಷ ಪಡಿಸ್ಕೋತ ಮಿಠಾಯಿ ಮಾರ್ತಿದ್ದ. ಅವ ಬರೇ ಹಣಕ್ಕಾಗಿ ಮಾರ್ತಿರ್ಲಿಲ್ಲ, ಆ ಹುಡುಗರ ಸಂತೋಷಕ್ಕೆ ಮಾರ್ತಿದ್ದ. ಅವನ ಹತ್ತಿರ ಹುಡುಗರು ಬರೋದು ಬರೇ ಮಿಠಾಯಿಗಲ್ಲ, ಅವನು ಮಾತು ಅಷ್ಟ ಹಚ್ಚಿಕೊಂಡಿದ್ದ. ಮಲತಾಯಿ ಯಾರನ್ನ ನೋಡಿದರೆ ತಾಪ ಮಾಡ್ಕೋತಿದ್ರೋ ಅದೇ ಹುಡುಗ ಮಿಠಾಯಿಗಾರನ್ನ ಅಷ್ಟ ಹಚ್ಚಿಕೊಂಡಿತ್ತು. ಮಿಠಾಯಿಗಾರ ಏನು ತಂದೆಲ್ಲ, ಕಾಕ ಅಲ್ಲ, ಏನು ಸಂಬಂಧಿಕಲ್ಲ, ಆದ್ರ ಎಲ್ಲ ಹುಡುಗರ ಮನಸ್ಸನ್ನ ಗೆದ್ದು ಬಿಟ್ಟಿದ್ದ. ಹೃದಯ ಹೆಂಗಿರಬೇಕು ಹೇಳಿ. ಇಂತಿಂಥ ಎಲ್ಲ ಮಕ್ಕಳಿದಾರ, ನನಗೆ ಮಕ್ಕಳು ಇಲ್ಲಲ್ಲ ಅಂತ ಮಿಠಾಯಿಗಾರನ ತಲೆಯಾಗ ಇಲ್ಲ ಹೇಳಿ. ನನಗಿಲ್ಲ, ಇವ್ರಿಗೆಲ್ಲ ಅದ ಅಂತ ತಾಪ್ ಮಾಡ್ಕೋಬೇಕಾಗಿತ್ತಲ್ಲ. ಏನಿಲ್ಲ, ಅವ ಒಬ್ಬನೇ ಇದ್ದ. ಹೆಂಡತಿ ದೇಹ ಬಿಟ್ಟು ಹೋಗಿದ್ಲು, ಮನೆ ಒಂದು ಸಣ್ಣದು, ಅದರಲ್ಲಿ ವ್ಯಾಪಾರ ಮಾಡಿಕೊಂಡು ಆರಾಮಾಗಿ ಬದುಕಿದ್ದ. ಏನಿಲ್ಲ, ಮಸ್ತಾಗಿ ಸುಮಾರು 50 ವರ್ಷದ ವಯಸ್ಸು. ಅವಾಗ ಈ ಹೆಣ್ಣು ಮಗಳು ವಿಚಾರ ಮಾಡಿದ್ದು, ದೊಡ್ಡ ಮನೆತನ ಇದು, ದೊಡ್ಡ ಸಿರಿವಂತರು, ಆ ಸಿರಿವಂತರ ಮನೆಯೊಳಗೆ ಇವರು. ಅವಾಗ ಸಣ್ಣವಳು ವಿಚಾರ ಮಾಡಿದ್ಲು, ಈ ಹುಡುಗನ್ನ ಮುಗಿಸ್ಬೇಕು. ಹೆಂಗೆ ಮುಗಿಸೋದು ಅಂದರೆ, ಈ ಮಿಠಾಯಿ ತಗೊಳಕ್ ಹೋಗ್ತಾ ನನ್ನ ಮೈ ಮೇಲೂ ಬರಬಾರ್ದಲ್ಲ. ಮಿಠಾಯಿ ತಗೊಳಕಂತೂ ಹುಡುಗ ಹೋಗೇ ಹೋಗ್ತಾನೆ, ಆ ಮಿಠಾಯಿ ಮಾರವನ್ನ ಹಿಡಿಬೇಕು ಅಂತ ತಲೆ ಹೆಂಗೆ ಬಳಸಿದ್ರು. ಒಂದು ದಿವಸ ಮಿಠಾಯಿ ಮಾರವನ್ನ ಗುಪ್ತವಾಗಿ ಭೇಟಿಯಾದ್ಲು. ಭೇಟಿಯಾಗಿ ಮಿಠಾಯಿ ಮಾರವನಿಗೆ ಹೇಳಿದ್ಲು, ಏನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇನು ಶ್ರೀಮಂತ ಆಗ್ತಾರೇನು ಯಾರ್ರೆ? ನಂದೊಂದು ಕೆಲಸನೇ ಮಾಡಿಕೊಡು, ನಿನ್ನನ್ನು ಒಂದು ದಿವಸದಾಗ ಶ್ರೀಮಂತ ಮಾಡ್ತೀನಿ ಅಂದ್ಲು. ಅವಾಗಿನ ಕಾಲಕ್ಕೆ ರೂಪಾಯಿ ಅಂದ್ರೆ ಈ ರೂಪಾಯಿ ಅಲ್ಲ, ಕಾಗದ್ದಲ್ಲ. ಅವಾಗೆಲ್ಲ ಬೆಳ್ಳಿ ಬಂಗಾರದ ನಾಣ್ಯಗಳು. ಅವಾಗ ಆಕೆ ಹೇಳಿದ್ಲು, ನಿನ್ನನ್ನು ಒಂದು ದಿವಸದಾಗ ಶ್ರೀಮಂತ ಮಾಡ್ತೇನೆ. ಇಷ್ಟು ವರ್ಷ ಆಯಿತು, 50 ವರ್ಷ ಈ ಪೇಡೆ ಮಾಡ್ಕೊಂಡು ಎಲ್ಲರೇ ಶ್ರೀಮಂತ ಆಗ್ತಾರೇನು? ಹೆಂಗದೇ ಹಂಗದಿ ನೀನು, ಸ್ವಲ್ಪ ವಿಚಾರ ಮಾಡು. ನಂದೊಂದು ಕೆಲಸ ಮಾಡಿ ಕೊಟ್ರೆ ನಿನ್ನನ್ನು ಭಾರೀ ಶ್ರೀಮಂತ ಮಾಡ್ತೇನೆ ಅಂದ್ಲು. ಅವಾಗ ಏನು ಹೇಳಿ ಅಂದ
ಶ್ರೀಮಂತ ಆಗೋದು ಇರಲಿ, ಆದರೆ ಏನು ಹೇಳಿ ಅಂದ. ಅವಾಗ ಆಕೆ ಹೇಳಿದ್ಲು, ಏನೂ ಇಲ್ಲ, ಸಣ್ಣ ಕೆಲಸ. ನೀ ಏನು ಪೇಡೆ ಮಾರ್ತೀಯಲ್ಲ, ನಮ್ಮ ಹುಡುಗ ಬರ್ತಾನನ್ನ, ಒಂದು ಹುಡುಗ ನಿನಗೆ ಗೊತ್ತದ, ನಮ್ಮ ಮನೆಯಿಂದ ಒಬ್ಬ ಹುಡುಗ ಬರ್ತಾನ, 4-5 ವರ್ಷದ ಹುಡುಗ, ನಿನ್ನ ಮೇಲೆ ಭಾಳ ಪ್ರೇಮವ. ಅವನಿಗೆ ವಿಷ ಬೆರೆಸಿ, ಇದು ತಗೋ, ಈ ವಿಷವನ್ನು ತಗೋ, ಇದನ್ನು ಬೆರೆಸಿ ಅವನಿಗೆ ಪೇಡೆ ಕೊಡುವ. ಆವಾಗ ಆತ ಹೇಳ್ತಾನೆ, ಯಾರು? ಪೇಡೆ ಮಾರ. ನೋಡಿ, ನಿಮ್ಮನ್ನೆಲ್ಲ, ನಿಮ್ಮ ದೊಡ್ಡ ದೊಡ್ಡ ಮನೆತನಗಳನ್ನು ನೋಡಿ ನನಗೆಷ್ಟು ಸಂತೋಷ ಆಗ್ತದೆ. ನಿಮ್ಮ ಮಕ್ಕಳನ್ನ ನೋಡಿ ನಿಮಗೆ ಸಂತೋಷ ಆಗುವುದಿಲ್ಲಲ್ಲ, ಅದ್ಯಾವ ಜೀವನ? ಎಂಥ ಛಲೋ ಮಕ್ಕಳಿದಾವ, ಅದನ್ನು ನೋಡಿ ನಿಮಗೆ ಆನಂದ ಆಗುವುದಿಲ್ಲ ಅಂದಾಗ ಶ್ರೀಮಂತಿಕೆ ತಗೊಂಡು ಏನು ಮಾಡೋದು? ಈಗ ನನಗೆ ನಾಳೆ ಶ್ರೀಮಂತ ಆದರೆ ಏನಾಯಿತು? ಏನಾಯಿತು? ನನಗೆ ಸಂತೋಷ ಸಿಗೋದೇ ಮಕ್ಕಳ ಮಧ್ಯ. ಅವರಿಗೆ ಕೊಟ್ಟಾಗ, ಮಾಡಿದಾಗ, ಹಾಡಿದಾಗ ಏನು ಒಂದು ಆನಂದ ಆಗ್ತದೆ. ಅದರ ಮುಂದೆ ಯಾವ ಸಂಪತ್ತ ತಗೊಂಡು ಏನು ಮಾಡೋದದು? ಮಾತ್ಸರ್ಯ ಇಲ್ಲ. ಅವಾಗ ಆತ ಹೇಳ್ತಾನೆ, ಎಂಥ ಹೃದಯ ನಿಮ್ಮದೆಲ್ಲ. ನಿಮ್ಮ ಅಕ್ಕಗೆ ನೀನು ತಂಗಿ, ಅಕ್ಕನ ಮಗ ಏನು, ತಂಗಿ ಮಗ ಏನು, ನಿನ್ನ ಮಕ್ಕಳಿದ್ದಂಗಂತ ಪ್ರೀತಿಯಿಂದ ನೋಡಿದರೆ ನಿನ್ನ ಜೀವನ ಸಾರ್ಥಕವಾದೀತು. ಈ ವಾತ್ಸರ್ಯ ಯಾಕೆ? ಮಾತ್ಸರ್ಯ ಯಾಕೆ? ನೀನು ಕೋಟಿಗಟ್ಟಲೆ ಕೊಟ್ಟರು ಸಹಿತ ನಿಂದು ತಗೊಳ್ಳೋದಿಲ್ಲ ಅಂದ. ಈಗ ನಮಗೆ ಯಾರಿಗಾರೆ ಹಿಂಗೆ ಯಾರೇ ಕೊಡಾಕ ಬಂದ್ರೆ ಎಷ್ಟು ಕೊಡ್ತೀಯ ಅಂತ ಹೇಳಿ. ಒಟ್ಟು ಅಪಮಾನ ಮಾಡೋದು ಯಾರಿಗಾರೆ, ನೀನು ಅಪಮಾನ ಮಾಡು, ನೀನು ಅವ್ರದ್ದು ಅಪಚಾರ ಮಾಡು, ನಿನಗಿಷ್ಟು ಕೊಡ್ತೇವಿ ಅಂದ್ರೆ ಕೈ ಒಡ್ತೇವೆ. ಅವನು ಹೊಲ ಬರ್ಕೊಡ್ಬೇಕು ನೋಡು, ಅವನು ಹೊಲ ಅವನಿಗೆ ಸಿಗಬಾರದು. ಹಂಗೆ ಒಂದು ಏನರೆ ಮಾಡಕ್ಕೆ ಹೊಂಟ. ಹಿಂಗೆ ಅವ್ರ ಮನ್ಯಾಗ ಒಂದೇನು ಗಿಡ ಬೆಳೆದದ, ಅದನ್ನು ಮುಂಜಾನೆ ಹೇಳೋದ್ರಾಗ ಕತ್ತರಿಸಿ ಹಾಕ್ಬೇಕು. ನಿನಗೆ 10 ರೂಪಾಯಿ ಕೊಡ್ತೇನೆ. ರಾತ್ರಿ ಹೋದ, ಗಿಡ ಕಡ್ದ, ಹೊಡಿಸ್ಕೊಂಡ, ಬಡಿಸ್ಕೊಂಡ, 10 ರೂಪಾಯಿ ತಗೊಂಡ ಹೋದ. ಏನದು ಮಾತ್ಸರ್ಯ ಹೆಂಗೆ ಕೆಲಸ ಮಾಡ್ತದೆ? ಆ ಮಿಠಾಯಿಗಾರ ಮುಂದೆ ಒಬ್ಬ ದೊಡ್ಡ ಸಂತನಾಗ್ತಾನೆ. ಆತ ಹೇಳ್ತಾನ, ಜೀವನದಲ್ಲಿ ಏನದ, ಸಂತೋಷವನ್ನ ಹಂಚೋದದ, ಸಿಹಿಯನ್ನ ಕೊಡೋದದ, ಮಿಠಾಯಿಯನ್ನ ಕೊಡೋದದ. ಮಿಠಾಯಿ ಅಂದ್ರೆ ಸಿಹಿಯನ್ನ ಕೊಡೋದದ, ಸಂತೋಷವನ್ನ ಪಡೆಯೋದದ. ಜಗತ್ತಿನಲ್ಲಿ ಮಾತಿನಿಂದ ಸವಿಯನ್ನ ಕೊಡಬೇಕು, ಕೈಗಳಿಂದ ಸವಿಯನ್ನ ಪಡಬೇಕು, ವಸ್ತುಗಳಿಂದ ಸವಿಯನ್ನ ಕೊಡಬೇಕು, ನೋಟದಿಂದ ಸವಿ ಕೊಡಬೇಕು, ಆನಂದ ಪಡಬೇಕು ಮನುಷ್ಯ. ಅದು ಜೀವನ. ಇದು ಯಾರ್ದು? ಮಿಠಾಯಿ ಮಾರ, ಬಡವ, ಯಾರಿರಲಿಲ್ಲ. ಇಲ್ಲಿ ಎಲ್ಲ ಅದ, ಅರಮನೆ ಅಂತ ಅರಮನೆ ಅದ, ಪ್ರೀತಿಸುವ ಪತಿ ಅದಾನ, ಇಬ್ರು ತಾವೇ ಅಕ್ಕ ತಂಗಿನೇ ಅದಾರ. ಆದರೆ ಏನು ಮಾಡೋದು? ಅವರಿಗೆ ಮಕ್ಕಳಾದರೆ ಇವರಿಗೆ ಸಮಾಧಾನ ಇಲ್ಲ. ಒಂದೇ ಮನ್ಯಾಗ ಹಿಂಗಾದ್ರೆ ಹಗಲ ರಾತ್ರಿ ತಾಪ ಶುರುವಾಗ್ತದೆ. ಹುಡುಗ ಅಲ್ಲೇ ಓಡಾಡವಲ್ಲ, ಅವನ್ ನೋಡಿದ ಕೂಡಲೇ ತಾಪ. ಹಿಂಗಾದ್ರೆ ಹೆಂಗಾಗೋದದ? ಮನುಷ್ಯನೇ, ಈ ಮಾತ್ಸರ್ಯ ತೆಗಿಲಾರದೆ ನೀನು ಸಂತೋಷಿಯಾಗೋದು ಅಸಾಧ್ಯವಾದ ಸಂಗತಿ. ಚಲೋ ಇಲ್ಲ ಇದು, ಮಾತ್ಸರ್ಯ ಇದು.
ಇಂಥ ಮಾತ್ಸರ್ಯ ತಲೆಯೊಳಗಿಂದ ತೆಗೆದು ಹಾಕಿದರೆ ಜಗತ್ತು ಬೇರೆ ಕಾಣಕ್ಕೆ ಶುರುವಾಗ್ತದೆ.